ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನೀವು ರೋಡಲ್ಲಿ ಫೇಸ್ ಮಾಡಿರೋದು ಇಲ್ಲಿವರೆಗೂ ಏನಾದ್ರು ಆ ಥರ ಈಗ ಗಾಡಿ ಓಡಿಸುವಾಗ? ಸುಮಾರು ಸರಿ ಒಂದು 4-5 ಸಾವಿರ ಜೀವ ಬಾಯಿ ಬಂದಂಗೆ. ಯಾವ ಥರ ಸಿಚುವೇಶನ್ ಫೇಸ್ ಮಾಡಿದ್ರಿ ಬ್ರೋ? ಇವಾಗ ರ್ಯಾಶ್ ಬರ್ತಿರ್ತಾರೆ ಈ ಮೂಪೇಟ್ ಅವರೆಲ್ಲ, ಮೂಪೇಡ್ ಅವರೆಲ್ಲ. ಈಗ ನಾರ್ಮಲ್ ಗೇರ್ ಗಾಡಿ ಅವರು ನಾರ್ಮಲ್ ಆಗಿ ಬರ್ತಾರೆ, ಬಟ್ ಇವಾಗ ಮಾಪೇಡ್ ಅವರೆಲ್ಲ ಗೇರ್ ಇರಲ್ಲ, ಹೆವಿ ಸ್ಪೀಡ್ ಆಗಿ ಬರ್ತಾರೆ. ಒಂದಿಷ್ಟು ಜನ ಡ್ರಿಂಕ್ಸ್, ಲೋಕಲ್ ಹುಡುಗರು, ರೂಟ್ ಎಲ್ಲ ಗೊತ್ತಿರುತ್ತೆ, ಹೆವಿ ಸ್ಪೀಡು ಮೈ ಇಷ್ಟೇ ಬಂದಿರ್ತಾರೆ, ಹತ್ರನೇ ಬಂದಿರ್ತಾರೆ. ಸಡನ್ ಆಗಿ ಕಾರ್ ಇರುತ್ತೆ, ಏನೋ ಇರುತ್ತೆ, ಸಿಗ್ನಲ್ ಜಂಪ್ ಮಾಡೋದು. ನಾರ್ಮಲ್ ಸಡನ್ ಆಗಿ ಬಂದಾಗ ನಾವು ಗೇರ್ ಗಾಡಿಯವರು ಅಥವಾ ಏನೋ ಗೇರ್ ಗಾಡಿ ಅಂದ್ರೆ ನಮ್ಮ ಗಾಡಿ ಡೆಲಿವರಿ ಬಾಯ್, ನಾವು ಐಟಮ್ ಇರುತ್ತೆ, ಐಟಮ್ ಸ್ವೇಪ್ ಮಾಡ್ಕೋಬೇಕು, ನಾವು ಸ್ವೇಪ್ ಆಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದೆ, ಸಡನ್ ಆಗಿ ಬ್ರೇಕ್ ಹಾಕಿದೆ. ಅವನು ಬಂದು ಸೀದಾ ನಮ್ಮ ಕಾಲಿಗೆ ಹಾಕ್ದ. ಇನ್ನೂವರೆಗಾದ್ರೆ ಈ ರೈಟ್ ಕಾಲು ಇನ್ನೂ ಸ್ವಲ್ಪ ಡ್ಯಾಮೇಜ್ ಆಯಿತು. ಓಕೆ, ಅದಕ್ಕೆ ಏನಾದರೂ ಇನ್ಸೂರೆನ್ಸ್ ಕ್ಲೈಮ್ ಏನಾದರೂ ಆಯಿತು ಕಂಪ್ನಿ ಕಡೆಯಿಂದ? ಅಲ್ಲಿ ಕ್ಲೈಮ್ ಮಾಡಿ ಕೊಡ್ತೀವಿ ಅಂದರು. ಸಣ್ಣ ಪುಟ್ಟ ಆಗಿತ್ತು, ಸ್ವಲ್ಪ ಕಾಲ ಇದು ಇಂಜುರಿ ಆಗಿತ್ತು ಅಷ್ಟೇ. ನಾ ಏನೂ ಬೇಡ ಬಿಡಿ ಸರ್, ನಾನು ಮಾಡ್ಕೊತೀನಿ ಅಂತ ಇದು ಮಾಡಿ. ಏನಾದರೂ 1 ಡೇ ಇಲ್ಲ 2 ಡೇಸ್ ಅಡ್ಮಿಟ್ ಇದ್ರೆ ಹಾಸ್ಪಿಟಲ್ಲಿ, ಮ್ಯಾನೇಜರ್ ಕಡೆಯಿಂದ ಇದು ಮ್ಯಾನೇಜರ್ ಕಡೆಯಿಂದ ಬರ್ತಾರೆ. ಏನೋ ಇದು ನಾವು ರೀಸೆಂಟ್ ಆಗಿ ಒಬ್ರು ಡಾನ್ ಅಂಕಲ್ ಅಂತೇಳಿ, ಅಂದ್ರೆ ಹರೀಶ್ ಅಂಕಲ್ ಅಂತೇಳಿ, ಅವರು ಆಕ್ಸಿಡೆಂಟ್ ಆಗಿತ್ತು. ಆ ಲ್ಯಾಬ್ಸ್ ಆಗಿದ್ದ ಕಾರಣದಿಂದ 1 ಲಕ್ಷದವರೆಗೂ ಇನ್ಸೂರೆನ್ಸ್ ಕ್ಲೈಮ್ ಆಗಿತ್ತು. ಓಕೆ, ಈಗ ಇದರಲ್ಲಿ ಪ್ಲಸ್ ಹೇಳಿದ್ರಿ, ಮೈನಸ್ ಹೇಳಿದ್ರಿ, ಈ ಡೆಲಿವರಿ ಜಾಬ್ ಅಲ್ಲಿ ನೀವು ಫೇಸ್ ಮಾಡೋದೆಲ್ಲ ಹೇಳಿದಿರ. ಈಗ ಒಂದಷ್ಟು ಜನ ಹೊಸದಾಗಿ ಬರೋರು, ಈಗ ಎಕ್ಸ್ಪೆಷಲಿ ನಿಮ್ ಸೈಡ್ ಅವರೇ, ನನ್ನ ವಿಡಿಯೋಸ್ ತುಂಬಾ ನೋಡೋದೆ ಯಾದಗಿರಿ ಆ ಸರೌಂಡಿಂಗ್ ಅಲ್ಲಿ ಇರೋರೆ. ಯಾಕಂದ್ರೆ ಅಲ್ಲಿ ಕೆಲಸ ಕಮ್ಮಿ, ಅಲ್ಲಿ ಒಂದಿನ ದುಡಿದ್ರೆ ಜಾಸ್ತಿ ಅಂದ್ರೆ 500-600 ರೂಪಾಯಿ, ಇಲ್ಲ 700 ರೂಪಾಯಿ ಜಾಸ್ತಿ ಅಂದ್ರು. ಸೊ ಅವ್ರು ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಬೆಂಗಳೂರು ಬರ್ಬೇಕು, ನಾವು ಡೆಲಿವರಿ ಜಾಬ್ ಮಾಡ್ಬೇಕು ಅಂತ. ಸೊ ಹೊಸದಾಗಿ ಬರ್ತೀನಿ ಅನ್ನೋರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನೀವ್ ಹೇಳೋದಾದ್ರೆ ಏನ್ ಹೇಳಕ್ಕೆ ಇಷ್ಟ? ಹೊಸದಾಗಿ ಬರ್ಬೇಕಂದ್ರೆ ಇಲ್ಲಿ ನೋಡ್ರಿ, ಪರ್ಫೆಕ್ಟ್ ಮೊದಲು ನಾನು ನಿಮ್ಮ ಮಂದಿಗೆ ಹೇಳಿ ನೋಡೋಣ. ನೋಡ್ರಿ, ನಮ್ಮ ಯಾದಗಿರಿ ಮತ್ತು ದೇವತ್ಕಲ್, ಇದು ನಮ್ಮ ಯಾದಗಿರಿ, ಗುಲ್ಬರ್ಗ, ಬಳ್ಳಾರಿ, ವಿಜಯನಗರ ಎಲ್ಲ ಕಡೆ ಉತ್ತರ ಕರ್ನಾಟಕದ ಮಂದಿಗೆ ಹೇಳೋದಿಷ್ಟೇ, ನೀವು ಬರ್ಬೇಕಂದ್ರೆ ಪರ್ಫೆಕ್ಟ್ ಕರೆಕ್ಟಾಗಿ ಗಾಡಿ ಕಲ್ರಿ. ಮೊದಲು ಗಾಡಿ ಕಲ್ತು ಕರೆಕ್ಟಾಗಿ ನಾನು ಎದುರುಗಡೆ ಬಂದಿರೋ ಒಂದು ಸಮಸ್ಯೆನ ಫೇಸ್ ಮಾಡ್ತೀನಿ. ನಾನು 1 ಇಂಚ್ ಡಿಸ್ಟೆನ್ಸ್ ಇದ್ರೂ ಗಾಡಿ ಮೇಂಟೈನ್ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಬರ್ರಿ. ಯಾಕಂದ್ರೆ ಎನಿ ಟೈಮು ಖಾಲಿ ರೋಡೇ ಇರಲ್ಲ, ಇದು ಒಂಥರ ಟ್ರಾಫಿಕ್ ಏರಿಯಾ. ನೀವು ಇಲ್ಲಿ ಎಲ್ಲಾದರೂ ಬಂದು ಏನಾದರೂ ಸಡನ್ ಆಗಿ ಗುದ್ದಿದ್ರೆ ನಿಂದೇ ಪ್ರಾಬ್ಲಮ್ ಇರಲಿ, ಅವ್ರದೇ ತಪ್ಪಿರಲಿ, ನಿಂದೇ ತಪ್ಪಿರಲಿ, ತಪ್ಪು ಹೊರ್ಸೋದು ನಿನ್ನ ಮೇಲೆ. ಯಾಕಂದರೆ ನೀನೊಬ್ಬ ಡೆಲಿವರಿ ಬಾಯ್ ಇರ್ತೀಯ, ಅವ್ರಿಗೆ ಕಾಣೋದೇ ನೀನು ಕೀಳಾಗಿ. ಫಸ್ಟ್ ಆಫ್ ಆಲ್ ನೀನೊಬ್ಬ ಕಮ್ಮಿ ವ್ಯಕ್ತಿ, ಅವ್ರ ಯಾವುದು ಬ್ಯಾಕ್ಗ್ರೌಂಡ್ ಇರಲ್ಲ, ನಿನ್ನ ಇದು ಸತ್ರು ಕೇಳಲ್ಲ, ಬದುಕಿದ್ರು ಕೇಳಲ್ಲ ಅನ್ನೋ ರೀತಿಲಿ ಇಲ್ಲಿ ಟ್ರೀಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದಮೇಲೆ ನೀನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಸ್ವಲ್ಪ ಬದಿಗಿಡ್ಬೇಕಷ್ಟೇ, ಸ್ವಲ್ಪ ಬದಿಗಿಡ್ಬೇಕು. ಇಲ್ಲಿ ಕಸ್ಟಮರ್ ಬೈತಾರೆ, ಅವ್ರು ಬೈತಾರೆ, ಇವ್ರು ಬೈತಾರೆ, ಅವೆಲ್ಲ ತಲೆ ಕೆಡಿಸ್ಬಾರ್ದು. ರೊಕ್ಕ ಮಾಡ್ಬೇಕಂದ್ರೆ ಇಲ್ಲಿ ಕೆಲಸ ಬರಬೇಕು ಕರೆಕ್ಟಾಗಿ. ಮಿನಿಮಮ್ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 12 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಬಂದು ನೀಟಾಗಿ ದುಡಿತೀನಿ ಅಂದರೆ ಬರ್ರಿ. ಸುಮ್ಮನೆ ಇಲ್ಲಿ ಬಂದು ರೂಮ್ ಹಿಡ್ಕೊಂಡು ಊಟಕ್ಕೂ ಗತಿ ಇಲ್ಲದೆ ಬಂದು ಇಲ್ಲಿ ಸಾಯ್ಬೇಡ್ರಿ. ಕರೆಕ್ಟಾಗಿ ಅಲ್ಲೇ ಊರಲ್ಲೇ ಏನೋ ಒಂದು ಸ್ವಲ್ಪ ಖುಷಿ ಇದ್ರೆ ಮಾಡ್ಕೊರಿ. ಅಷ್ಟು ನೀವು ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಬಂದು ಇಲ್ಲಿ ದುಡೀರಿ, ಅಷ್ಟೇ ಅವ್ರಿಗೆ ಹೇಳಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ. ಆ್ಯಂಡ್ ನಿಮ್ಮ ಇನ್ಸ್ಟಾ ಹ್ಯಾಂಡಲ್ ಪೇಜ್ ಹೇಳಿ ಬ್ರೋ, ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಕಡೆಯಿಂದ ನಿಮ್ಗೆ ಅಷ್ಟೊಂದು ಸಪೋರ್ಟ್. ಅಷ್ಟು ದೊಡ್ಡ ಪೇಜ್ ಏನಿಲ್ಲ, YHH ಕನ್ನಡಿಗ ಅಂತೇಳಿ ಏನಿಲ್ಲ, ಜಸ್ಟ್ ನನ್ನ ಹೆಸರೇ ಸ್ವಲ್ಪ ಶಾರ್ಟ್ ಆಗಿ ಮಾಡಿಕೊಂಡು YHH ಅಂತೇಳಿ. ನಾನು ಯಾವಾಗಲೂ ಕನ್ನಡನ ಅಭಿಮಾನ ಮಾಡ್ತೀನಿ. ನಾನು ಈಗಂತಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಮಿನಿಮಮ್ ಒಂದು 6 ವರ್ಷದಿಂದ ನಾನೊಬ್ಬ ಅಪ್ಪಟ ಕನ್ನಡಿಗ ಅಂತೇಳಿ ಹೇಳ್ಕೊಂಡೆ ತಿರುಗಾಡಿದ್ದೀನಿ. ಈಗಾದ್ರೂ ಕನ್ನಡಿಗ ಅಂತಲೇ ಹೇಳ್ಕೊಂಡು ತಿರುಗಾಡ್ತೀನಿ. ನಾನು ನನ್ನ ಹೆಸರು ವಿತ್ ನಾನೊಬ್ಬ ಕನ್ನಡಿಗ ಅಂತೇಳಿ YHH ಕನ್ನಡಿಗ ಅಂತೇಳಿ ಒಂದು ಪೇಜ್ ಓಪನ್ ಮಾಡಿದ್ದೀನಿ. ನಿಮ್ದು ಎಲ್ಲರದು ಸಪೋರ್ಟ್ ಇದ್ದರೆ ಇನ್ನೂ ಒಂದಿಷ್ಟು ವೀಡಿಯೋಗಳು ಮಾಡ್ತೀನಿ ಅನ್ನೋದು ನನ್ನೊಂದು ಇದು ಮಾಡಿ. ಓಕೆ ಎಸ್, ನೋಡಿದ್ರಲ್ಲ. ಸೊ ಇದು ಇವರ ಇನ್ಫಾರ್ಮೇಷನ್ ಆ್ಯಂಡ್ ಇವ್ರದ್ದು ಚಾನಲ್ ಲೈಕ್ ಪೇಜ್ ಏನಿದೆ ಆ ಪೇಜ್ನ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವರ ಈಗಿನ ಅಂದರೆ ಲೈಕ್ ಬಿಗ್ ಬಾಸ್ಕೆಟಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ವಿಡಿಯೋಸ್ ಮಾಡ್ತಿರ್ತಾರೆ, ಅದಾದಮೇಲೆ ಡೆಲಿವರಿ ಬಾಯ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಅವ್ರು ಆಗಲೇ ಹೇಳಿದ್ರು ಯಾದಗಿರಿ ಅಂತ ಒಂದು ಜಿಲ್ಲೆ, ಲೈಕ್ ಜಿಲ್ಲೆ ತಾಲೂಕು ಬರುತ್ತಲ್ಲ, ಜಿಲ್ಲೆ
ಜಿಲ್ಲೆ ಬರುತ್ತೆ. ಓಕೆ, ಅಂತ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿಲ್ವೋ ಅಲ್ಲಿನ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬಾ ಜನ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅಂತಂದ್ರೆ ನಮ್ಮಲ್ಲಿ ಬೆಳವಣಿಗೆ ಆಗ್ಲಿಲ್ಲ, ನಮ್ಮಲ್ಲಿ ಅಪ್ಡೇಟ್ ಇಲ್ಲ ಅಂತ. ಸೊ ಅವರು ಒಂದು ಒಳ್ಳೆ ಕೆಲಸ ಇದು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಕೇಳಿದ್ದು. ಯಾಕಂದ್ರೆ ಮಾಡ್ಬೇಕು ಆ ಥರ ವಿಡಿಯೋಸು. ಈಗ ನೋಡಿ ನಮ್ದು ಕೋಲಾರ, ಸೊ ನಮ್ಮ ಸೈಡು ಇದೇ ರಾಮಾಯಣನೇ, ಲೈಕ್ ಅದೇ ಕಥೆನೆ. ಬಟ್ ನೀವು ಆ ಥರ ವಿಡಿಯೋಸ್ ಮಾಡಿದ್ರೆ ಲೈಕ್ ಅವಾಗ ಒಂದಷ್ಟು ಜನಕ್ಕೆ ಪ್ರಶ್ನೆ ಮಾಡೋಕ್ಕೆ ಸಿಗುತ್ತೆ. ಅಂದರೆ ಈಗ ನೀವು ಆಗ ಅಂದ್ರಲ್ವಾ, ಈಗ ಇಲ್ಲಿ ಎಷ್ಟೋ ಪಾರ್ಕ್ಸ್ ಆಗಿರ್ಬೋದು, ಎಷ್ಟೋ ರೋಡ್ಸ್ ಆಗಿರ್ಬೋದು, ಸೊ ಅಲ್ಲಿ ಅವಶ್ಯಕತೆನೇ ಇರಲ್ಲ, ಅಂಥ ಕಡೆ ಅಪ್ಡೇಟ್ನ ಮಾಡ್ತಿರ್ತಾರೆ. ಸೊ ಅಂಥದ್ದೆಲ್ಲ ಒಂದು ಒಳ್ಳೆಯದಾಗಿ ಏನಿಲ್ಲ, ಸ್ವಲ್ಪ ನಮ್ಮ ಕಡೆ ಡೆವಲಪ್ಮೆಂಟ್ ಮಾಡೇ ಬೇಡ್ರಿ. ಸ್ವಲ್ಪ ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡ್ರಿ. ಡೆವಲಪ್ಮೆಂಟ್ ಅಂತೂ ಮಾಡಕ್ ಹೋಗ್ಬೇಕು, ಎಜುಕೇಶನ್ಗೆ ಅನುಕೂಲ ಮಾಡ್ಕೊಡ್ರಿ ಅಷ್ಟೇ. ಬೇಸಿಕ್ ಅನುಕೂಲ, ಈಗ ಮೂಲಭೂತ ಸೌಕರ್ಯಗಳಂತಾರಲ್ಲ ಅದನ್ನ ಮಾಡ್ಕೊಡ್ರಿ ಸಾಕು. ಅದನ್ನ ಮಾಡ್ಕೊಟ್ರೆ ನಾವು ಬೆಂಗಳೂರಿಗೆ ಬರೋ ಅವಶ್ಯಕತೆನೂ ಇರಲ್ಲ. ಆಸ್ತಿ ಬೇಜಾನಿದೆ, ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕನ್ನೋ ನಾಲೆಡ್ಜು ಇಲ್ಲ. ಅಂದ್ಮೇಲೆ ಅದು ಇಲ್ಲಿ ಬಂದ್ಮೇಲೆ ಇದನ್ನ ಮಾಡ್ಲೇಬೇಕಾಗುತ್ತೆ ನಾವು. ಓಕೆ ಬ್ರದರ್, ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ನಾನು ಖಂಡಿತವಾಗ್ಲೂ ನಮ್ಮ ಬಾಯ್ಸ್ ಸಪೋರ್ಟ್ ಮಾಡ್ತಾರೆ ಗೈಸ್. ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಹೋಗಿ ಅವ್ರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬ್ರೋ. ನಾನು ನಿಮಗೆ ಈ ಥರ ವಿಡಿಯೋಸ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಮಾಡಿ ಒಳ್ಳೇದಾಗಲಿ. ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಖಂಡಿತವಾಗ್ಲೂ ಕೊಡ್ತೀನಿ. ಯಾಕಂತಂದರೆ ನಿಮ್ಮಿಂದ ನೀವು ಆ ರೀತಿ ಮಾಡೋ ವಿಡಿಯೋಸಿಂದ ನಿಮಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಹಿಂದೆ ಒಂದಷ್ಟು ಜನ ಹುಡುಗರು ಇರ್ತಾರೆ, ಅಂದರೆ ಈಗ ಚಿಕ್ಕ ಮಕ್ಕಳು. ಸೊ ಅವ್ರು ಬೆಳೆದ ಮೇಲೆ ನೀವು ಪಟ್ಟಿರೋ ಕಷ್ಟನ ಅವ್ರು ಪಡೆದೇ ಇರ್ತಾರೆ. ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಒಂದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ವಿಡಿಯೋಸ್ನ ಮಾಡಿ ನಮ್ಮ ಕಡೆ ಆದಷ್ಟು ನಮ್ಮ ಹುಡುಗರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಷ್ಟೊತ್ತು ನಮ್ಮ ಜೊತೆ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ನೀವೇನಾದರೂ ಕೊನೆಯದಾಗ ಏನಾದರೂ ಹೇಳಿದ್ರೆ ನಮ್ಮ ಮಾಡಿ ಅನಿಸಿ. ಅಣ್ಣವ್ರಿಗೆ ನಾ ಇದು ರೆಗ್ಯುಲರ್ ನೋಡ್ತಾ ಇದ್ದೀನಿ. ಈಗ ಮೊನ್ನೆ ಅವರು ಒಬ್ರು ಕಂಟೆಂಟ್ ಕ್ರಿಯೇಟರ್ ಭಾಳ ದಿನ ಒಂದು 3 ವರ್ಷದಿಂದ ಮಾಡ್ತಾ ಇದಾರಂತೆ. ಬಟ್ ಸಡನ್ ಆಗಿ ನನಗೆ DM ಮಾಡಿದ್ರು. ನನಗೆ ಶಾಕ್. ನಾನೊಂದು 1500 ಏನೋ ಫಾಲೋವರ್ಸ್ ಇತ್ತು. ಸಡನ್ ಆಗಿ SMS ಮಾಡಿದ್ರು DM. ಶಾಕು. ನನಗೆ ಇಷ್ಟೊಬ್ಬ ದೊಡ್ಡ ವ್ಯಕ್ತಿ SMS ಮಾಡಿದ್ದಾರೆ ಅಂದರೆ ಅವರೊಬ್ರು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ಕೊಂತ ನನ್ಗೆ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿಕೊಂಡು ನನಗೊಂದು SMS ಮಾಡಿದ್ದಾರೆ ಅಂದರೆ ಶಾಕು. ನಾನು ಹುಡುಗರಿಗೆ ಹೇಳ್ಕೊಂಡೆ, ಈ ಥರ ನಮ್ಮ ಇನ್ವೆಸ್ಟಿನ ಪೇಜ್ ಅವರು ಶಂಕರಣ್ಣ ಅಂತೇಳಿ ಅವ್ರು SMS ಮಾಡವ್ರೆ, ಏನು ಮಾಡಲಿ, ರಿಪ್ಲೈ ಮಾಡಲಾ, ಅದಕ್ಕೆ ಅದಕ್ಕೆ ರೆಸ್ಪಾನ್ಸ್ ಮಾಡಲಿ ಅಂತೇಳಿ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನಾ, ಈಗ ಒಬ್ಬರು ಕಾಂಟೆಂಟ್ ಕ್ರಿಯೇಟ್ರು SMS ಮಾಡವ್ರು ಅಂದರೆ ಏನಾದರೂ ಮಿಸ್ಟೇಕ್ ಮಾಡಿದ್ದೀನಾ ಅಂತೇಳಿ ಮತ್ತೆ ನಾನು ಸಡನ್ನಾಗಿ ಇರಲಿ ಮಾಡು, ಏನಾದರೂ ಕೇಳಕ್ಕೆ ಮಾಡಿರ್ತಾರೇನೋ ಅಂತೇಳಿ ನಾನು ಮಾಡಿದೆ. ಅವರೊಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿದರು. ಅದಕ್ಕೂ ತಕ್ಷಣ ರೆಸ್ಪಾನ್ಸ್ ಮಾಡಿ ಈ ಥರ ನಿಮ್ಮ ಜೊತೆ ಒಂದು ಮಾತುಕತೆ ಆಗಬೇಕು, ಬಿಗ್ ಬಾಸ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಬೇಕು, ಮತ್ತು ನಿಮ್ಮ ಡೆಲಿವರಿ ಬಾಯ್ಸ್ಗಳ ಜೀವನ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಬೇಕಂತ ಹೇಳಿದ್ರು. ಸರಿ ಓಕೆ ಬ್ರೋ, ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ನಮ್ಮ ನಂಬರ್ ತೊಗೊಳ್ಳಿ, ಸಿಗ್ತೀವಿ ಅಂದ ಕಾರಣಕ್ಕೆ ಅವ್ರು ಇವತ್ತು ಸಿಕ್ಕು ನಮಗೆ ಒಂದು ಒಳ್ಳೆಯ ಇದು ಮಾಡಿದರು. ನಮ್ಮ ಕಷ್ಟಗಳನ್ನ ಕೇಳಿದರು. ಅವ್ರಿಗೆ ಇದೇ ಥರ ಫಾಲೋವರ್ಸ್ ಆಗಲಿ. ಅವ್ರ ಡ್ರೀಮ್ ಇವಾಗ ಸದ್ಯಕ್ಕಿರೋದು 15K ಫಾಲೋವರ್ಸ್. ಅದು ಆದಷ್ಟು ಬೇಗ ಆಗಲಿ ಅನ್ನೋದು ನಾನೊಂದು ಅವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ದಯವಿಟ್ಟು ನಮ್ಮ ಆದಷ್ಟು ಡೆಲಿವರಿ ಬಾಯ್ಸ್ಗಳು ನಮ್ಮ ಅಣ್ಣನಿಗೆ ಫಾಲೋವರ್ಸ್ ಮಾಡಿರಿ. ಈಗ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನು ಇವ್ರ ಪೇಜಲ್ಲಿ ಸಿಗುತ್ತೆ. ಪ್ರತಿಯೊಂದು ಪ್ಲಾಟ್ಫಾರ್ಮ್ದು ನಿಮ್ಗೆ ಡೆಲಿವರಿ ಪ್ಲಾಟ್ಫಾರ್ಮ್ದು ಪ್ರತಿಯೊಂದು ಮಾಹಿತಿನೂ ಇವ್ರ ಪೇಜಲ್ಲಿದೆ. ನಾನು ಚೆಕ್ ಮಾಡಿದ್ದೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆದಷ್ಟು ಹೇಳೋದು ಇಷ್ಟೇ, ಡೆಲಿವರಿ ಬಾಯ್ಸು ಇದೇ ಥರ ವಿಡಿಯೋಸ್ನ ಮಾಡಿ ಬೆಳಿಬೇಕು ಅನ್ನೋದು. ಯಾಕಂತಂದರೆ ಯಾರು ಏನರಲ್ಲಿ ಕಮ್ಮಿ ಇಲ್ಲ. ಸೊ ಅದನ್ನು ತೋರಿಸ್ಬೇಕಂತ. ಸೊ ಪ್ಲೀಸ್ ರೆಸ್ಪೆಕ್ಟ್ ಟು ಡೆಲಿವರಿ ಬಾಯ್ಸ್. ನಾನು ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೆಯದಾಗಲಿ. ಆದಷ್ಟು ಬೇಗ ನೀವು ಕೂಡ ಇದೇ ಕಾಂಟೆಂಟ್ನ ಮುಂದುವರಿಸ್ಕೊಂಡು ಒಂದು ದೊಡ್ಡ ಲೆವೆಲ್ ಹೋಗಲಿ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಬ್ರೋ.